ಕಾರಣಂಬೆ ಜಗದ್ಗುರು ಒಂದೇ ಮಾತರಂ ಒಂದೇ ಭಾರತ. ಕರ್ನಾಡು ಕನ್ನಡ ವಾಹಿನಿ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕರ್ನಾಡು ಚಾನಲ್ ಇವತ್ತು ಲಾಂಚ್ ಮಾಡೋದಕ್ಕೆ ಹೋಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಈ ಚಾನಲ್ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೀನಿ. ಈ ಒಂದು ಪಾಂಪ್ಲೆಟ್ ಇದು ನೋಡಿದ ತಕ್ಷಣ ಟೋಟಲ್ ಅಸೆಂಬ್ಲಿ ಎಲ್ಲ ಇಲ್ಲೇ ಇರಬೇಕಾಗಿತ್ತು. ಎಲ್ಲರೂ MLAಗಳು ಇಲ್ಲೇ ಇದ್ದಾರೆ. ಮೋಸ್ಟ್ಲಿ ಪಾಪ ಯಾರೂ ಬಂದಿಲ್ಲ, ಭಾಳ ಬ್ಯುಸಿ. ಮೀಡಿಯಾ ಫೀಲ್ಡ್ ಇವತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಹಿಡಿದಾಗ ಪತ್ರಿಕಾ ರಂಗ ಕಿವಿ ಹಿಡಿಯುವ ಕೆಲಸ ಮಾಡ್ತಾ ಇತ್ತು. ಆ ಕಾಲ ಬದಲಾಗಿ ನಮ್ಮ ಸ್ವಾಮೀಜಿಯವರು ಹೇಳಿದ್ರು, ಇವರು ಅಂತ ನಮ್ಮ ಪತ್ರಿಕಾ ರಂಗ, ನಮ್ಮ ಇನ್ನೊಬ್ಬರು ಶ್ರೀನಿವಾಸ್ ಅವರು, ಮೀಡಿಯಾ ಫೀಲ್ಡ್ ಚೇಂಜ್ ಆಗಿದೆ ಅಂತ. ಇವತ್ತು ಕೆಲವು ಚಾನಲ್ಗಳು ನೀವೆಲ್ಲ ನೋಡಿರ್ತೀರಿ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೈತಾನೇ ಇರೋದು. ಇಂಥ ಚಾನಲ್ಲು, ಒಬ್ಬರ ಮೇಲೆ ಇನ್ನೊಬ್ರಿಗೆ ಎತ್ತಿ ಕಟ್ಟೋದು ಇನ್ನೊಂದು ಚಾನಲ್ಲು. ಒಂದು ಚಾನಲಲ್ಲಿ ಯಾವುದಾದ್ರೂ ನ್ಯೂಸ್ ಬಂದರೆ, ಒಂದು ಪೇಪರಲ್ಲಿ ಏನಾದರೂ ನ್ಯೂಸ್ ಬಂದರೆ ಸರ್ಕಾರ ಸಹ ಬೀಳ್ತಾ ಇತ್ತು. ಅಂತಹ ಪವರ್ಫುಲ್ ಇದ್ದಂತಹ ಚಾನಲ್ಗಳು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಏನಾಗಿದೆ ಅಂದರೆ ದೊಂಬರಾಟದ ಥರ ರೀತಿ ಶುರುವಾಗಿದೆ. ಇದಕ್ಕೆ ನಾನು ಬಹಳ ದುಃಖವನ್ನು ವ್ಯಕ್ತಪಡಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಜಾಸ್ತಿ ಜನ ಇದ್ದಾರೆ, ನಾನು ನೋಡಿದೆ. ಮಹಿಳೆಯರು ಭಾರತ ದೇಶದಲ್ಲಿ ಎಲ್ಲ ವಿಭಾಗಗಳಲ್ಲಿ ಮುಂದೆ ಬಂದಾಗ ಮಾತ್ರ ಈ ಭಾರತ ದೇಶಕ್ಕೆ ಬಂದಿರುವ ಸ್ವತಂತ್ರ ನಿಜವಾದ ಸ್ವತಂತ್ರ ಆಗುತ್ತೆ ಅಂತ ನನ್ನ ನಂಬಿಕೆ. ಅದರಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮ ಏನು ಮೊಹಮ್ಮದ್ ಹನೀಫ್ ಅವರು ಮಾಡ್ತಾ ಇದ್ದಾರೆ, 4 ಗಂಟೆಗೆ ಅಂತ ಹಾಕಿದ್ದು. ಸ್ವಲ್ಪ ಲೇಟ್ ಆದ್ರೂ ಇಷ್ಟು ಜನ ನೀವೆಲ್ಲನೂ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಂದರೆ ಕ್ವಾಂಟಿಟಿ ಜಾಸ್ತಿ ಇದ್ದು ಕ್ವಾಲಿಟಿ ಇಲ್ಲ ಅಂದರೆ ವೇಸ್ಟು. ನೀವೊಬ್ಬರು 1000 ಜನಕ್ಕೆ ಸಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿ ಜಾಸ್ತಿ ಇಟ್ಬಿಟ್ಟು ಕ್ವಾಂಟಿಟಿ ಇಲ್ಲ ಅಂದರೆ ವೇಸ್ಟು. ಕಡಿಮೆ ಜನ ಇದ್ರೂ ಬಹಳ ಬುದ್ಧಿವಂತರಿದ್ದೀರಿ. ಈ ಚಾನಲ್ಗೆ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.